ಜೋಗಿನಿ ಫಾಲ್ಸ್ ನೋಡ್ಕೊಂಡು ಇಲ್ಲಿಂದ ವಸಿಷ್ಠ ಮಹರ್ಷಿ ಟೆಂಪಲ್ ಹೋಗ್ತಾ ಇದೀವಿ. ಅಂದ್ರೆ ಶ್ರೀರಾಮ್ ಅವರವರ ಗುರುಜಿ. ಜೈ ಶ್ರೀರಾಮ್. ಅಂದ್ರೆ ಎಷ್ಟಿದೆ ಕೋಲ್ಡು? ಪಿಂಕ್ ಕುರಿ ಸಖತ್ತಾಗೈತೆ. ಹಾಗೆ ಇಲ್ಲಿ ಸ್ನಾನ ಮಾಡಿದ್ರೆ ಯಾವುದೇ ಚರ್ಮ ರೋಗಗಳು ಏನೇ ಇದ್ರೂ ವಾಸಿಯಾಗುತ್ತೆ ಅನ್ನೋದು ಇಲ್ಲಿನ ನಂಬಿಕೆ ಮತ್ತು ಇಲ್ಲಿನ ಜನರ ಪ್ರತೀತಿ. ಮನಾಲಿಯಲ್ಲಿ ಫಸ್ಟ್ ಡೇ ಇವಾಗ ಸ್ನೋ ಫಾಲ್ಸ್ ನೋಡ್ಕೊಂಡ್ ಬಂದ್ವಿ. ಇದು ಡೇ ಸೆಕೆಂಡ್ ಅಲ್ಲಿ ಜೋಗಿನಿ ವಾಟರ್ ಫಾಲ್ಸ್ ಅಲ್ಲ, ಅಲ್ಲಿಗೆ 2-3 ಕಿಲೋಮೀಟರ್ ಟ್ರೆಕ್ಕಿಂಗ್ ಇರುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಈ ಜೋಗಿನಿ ವಾಟರ್ ಫಾಲ್ಸ್ ಇದೆಯಲ್ಲ, ಈ ನೀರನ್ನೇ ಈ ಮನಾಲಿಯ ಎಲ್ಲರೂ ಕೂಡ ಸಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲರೂ ವಾಟರ್ ಅದನ್ನೇ ಕುಡಿಯೋದು. ಸೊ ಅದಕ್ಕೋಸ್ಕರ ಇಲ್ಲಿ ಸ್ಲಿಪ್ಪರ್ ಆಗಲಿ ಏನು ಕೂಡ ಯೂಸ್ ಮಾಡಲ್ಲ. ಇದು ಜೋಗಿನಿ ಮಾತಾ ಅನ್ನೋ ಟೆಂಪಲು ಸುತ್ತ ಕೆಳಗಡೆ ಇದೆ, ಅದಕ್ಕೋಸ್ಕರ ಜೋಗಿನಿ ವಾಟರ್ ಫಾಲ್ಸ್ ಅಂತ ಕರೀತಾರೆ. ಈ ಫಾಲ್ಸನ್ನು ಮುಗಿಸ್ಕೊಂಡು ಇಲ್ಲಿಂದ ಮತ್ತೆ ವಸಿಷ್ಠ ಮಹರ್ಷಿ ಅವರ ಟೆಂಪಲ್ಗೆ ಹೋಗಬೇಕು. ಅವ್ರು ಬಂದು ಶ್ರೀರಾಮ ಅವರ ಗುರುಗಳು. ಆ ಟೆಂಪಲ್ನಲ್ಲಿ ಒಂದು ಅದ್ಭುತವಾದ ಸ್ಥಳ ಇದೆ, ಅದನ್ನು ಆ ಟೆಂಪಲ್ಗೆ ಹೋದ್ಮೇಲೆ ನಿಮಗೆ ತೋರಿಸ್ತೇನೆ. ಇದು ನೋಡಿ ಸೂಪರ್ ಆಗಿದೆ ಜೋಗಿನಿ ವಾಟರ್ ಫಾಲ್ಸ್. ಇನ್ನು ಮೇಲ್ಗಡೆ ಅವರು ನಡ್ಕೊಂಡು ಹೋಗ್ಬೇಕು. ಇದು ಒಂಥರ ಟ್ರೆಕ್ಕಿಂಗ್ ಸಖತ್ತಾಗಿದೆ. ಈ ಫಾಲ್ಸ್ ಮಧ್ಯದಲ್ಲಿ ನಡ್ಕೊಂಡು ಹೋಗ್ಬೇಕು. ಹಂಗೆ ನೋಡಿ, ಇಲ್ಲಿ ನೋಡಿ ಇದ್ರ ಮಧ್ಯದಲ್ಲಿ ನಡ್ಕೊಂಡು ಹೋಗ್ಬೇಕು. ಈಗ ಒಂಥರ ಸೂಪರ್ ಆಗಿ ಅಡ್ವೆಂಚರ್ ಆಗಿದೆ ನೋಡಿ. ವಾಟರ್ ಮಧ್ಯದಲ್ಲಿ ನಿಧಾನಕ್ಕೆ ನಡ್ಕೊಂಡು ಹೋಗ್ಬೇಕು. ಈ ಕಡೆಯಿಂದ ಆ ಕಡೆ ಕ್ರಾಸ್ ಮಾಡಬೇಕು ನಿಧಾನಕ್ಕೆ. ನಿಧಾನ ನಡ್ಕೊಂಬ. ಇದೆಲ್ಲ ಸಖತ್ತಾಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. ಬಿಡ್ಕ ನಿಧಾನ ಈ ಕಡೆ ಕ್ರಾಸ್ ಮಾಡಿದ್ವಿ. ಎಷ್ಟು ಪ್ಯೂರಿಟಿ ಇದೆ ವಾಟರ್ ಅಂತ ಕುಡಿಯೋಕೆ. ಮಿನರಲ್ ವಾಟರ್ ಇದು. ಸಖತ್ತಾಗಿದೆಲ್ಲ. ನಮ್ ಕಡೆ ಎಲ್ಲ ಕಡೆ ರಿಸ್ಟ್ರಿಕ್ಷನ್ ಮಾಡ್ಬಿಟ್ಟಿರ್ತಾರೆ, ಅಲ್ಲೋಗ್ಬಿಡಿ ಇಲ್ಲೋಗ್ಬಿಡಿ ಅಂತ. ಬಟ್ ಇಲ್ಲಿ ಮಾತ್ರ ಎಲ್ಲೂ ಆತರ ಇಲ್ಲ. ಎಲ್ಲಿ ಬೇಕಾದ್ರೆ ವೆಹಿಕಲ್ ನಿಲ್ಸ್ಬೋದು, ಅಲ್ಲೇನೆ ಸ್ಟೇ ಮಾಡ್ಬೋದು. ತುಂಬಾ ಜನ ಸ್ಟೇ ಮಾಡ್ತಾರೆ. ಫೈನಲಿ ಡೆಸ್ಟಿನೇಷನ್ ಜೋಗಿನಿ ವಾಟರ್ ಫಾಲ್ಸ್. ಇದೆ ಜೋಗಿನಿ ವಾಟರ್ ಫಾಲ್ಸ್ ಮನಾಲಿ. ನೋಡಿ ಅಲ್ಲಿ ಹಿಮ, ಇದು ಮನಾಲಿ, ಇದು ಜೋಗಿನಿ ವಾಟರ್ ಫಾಲ್ಸ್. ಇದನ್ನ ನೋಡಿ ಮನಾಲಿ ಇಲ್ಲಿ ಎಲ್ಲರೂ ಕುಡಿಯೋದ್ರಿಂದ ನೀರ್ನ ಇಲ್ಲಿ ಯಾರು ಶೂ ಆಗ್ಲಿ ಸ್ಲಿಪ್ಪರ್ ಆಗ್ಲಿ ಹಾಕೊಂಡು ಹೋಗಂಗಿಲ್ಲ. ಆಮೇಲೆ ಹಾಕೊಂಡು ಹೋಗ್ಬಾರ್ದು ಯಾವುದೇ ಆಗ್ಲಿ. ನೀವು ಆದ್ರೂ ಅಷ್ಟೇ, ಎಲ್ಲೇ ವಾಟರ್ ಫಾಲ್ಸ್ ಆಗ್ಲಿ ಏನೇ ಸಿಕ್ಕಿದ್ರು ದಯವಿಟ್ಟು ಈ ತರ ಪ್ಲಾಸ್ಟಿಕ್ ಈ ತರ ಗಲೀಜ್ ಮಾಡೋದು ಶೂ ಹಾಕೊಳ್ಳೋದು ಎಲ್ಲಾನು ಅವಾಯ್ಡ್ ಮಾಡಿ. ನೋಡಿದ್ರೆ ಇಷ್ಟು ಸೂಪರ್ ಆಗಿದೆ. ಇನ್ನ ಒಂದು 20 years ಬ್ಯಾಕ್ ನೋಡ್ರಿ ಇನ್ನೂ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಆಲ್ಮೋಸ್ಟ್ ಎಲ್ಲ ಹಾಳು ಮಾಡ್ಬಿಡ್ತಾ ಇದಾರೆ ನಮ್ಮ ಜನ. ಅಂದ್ರೆ ಎಷ್ಟಿದೆ ಕೋಲ್ಡು? ಜೋಗಿನಿ ವಾಟರ್ ಫಾಲ್ಸ್ ನೋಡಿ ಹಿಮಾಲಯದಿಂದ ಇಲ್ಲಿಗೆ ಬರುತ್ತೆ. ಫುಲ್ ಪ್ಯೂರಿಟಿ. ಆಮೇಲೆ ಎಷ್ಟು ಕೋಲ್ಡ್ ಇದೆ ಅಂತ ಹೇಳಿದ್ರೆ ಜಸ್ಟ್ 1 minute ಕೂಡ ನಾವು ಅಲ್ಲಿ ನಿಂತ್ಕೊಳಕ್ ಆಗಲ್ಲ. ಅಲ್ಲಿ ನಡ್ಕೊ ಬಂದಿರೋದಕ್ಕೆ ನಮ್ಗೆ ಫುಲ್ ಐಸಲ್ಲಿ ಇದ್ದಂಗೆ ಆಗ್ತಿದೆ. ಜೋಗಿನಿ ಫಾಲ್ಸ್ ನೋಡ್ಕೊಂಡು ಇಲ್ಲಿಂದ ವಸಿಷ್ಠ ಮಹರ್ಷಿ ಟೆಂಪಲ್ ಹೋಗ್ತಾ ಇದೀವಿ. ಅಂದ್ರೆ ಶ್ರೀರಾಮ್ ಅವರವರ ಗುರುಜಿ. ಜೈ ಶ್ರೀರಾಮ್. ಚಳಿ ಆಗ್ತಿದೆ ಅಲ್ವಾ ಇವಾಗ ಜಾಸ್ತಿ? ಚಳಿ ಆಗ್ತಿದೆ ಸ್ವಲ್ಪ. ಏನ್ ಚಳಿ ಅಂತಿಲ್ಲ, ನಾರ್ಮಲ್ ಕೋಲ್ಡ್ ಇದೆ ಅಷ್ಟೇ. ಇದು ಡ್ರೈ ಆಪಲ್ ಅಂತೆ. ನೋಡೋಣ ತಿನ್ನೋಣ. ಡ್ರೈ ಆಪಲ್ ನೋಡಿ. ಲೇಲ ಬಟ್ಟ ಹಂಗೈತೆ? ಏನಿಲ್ಲ, ನಾರ್ಮಲ್ ಇದೆ. ಬಾಗುಂದ ಸರ್? ಬಾಗಾನೆ ಉಂಟು, ಚೆನ್ನಾಗೇ ಇರುತ್ತೆ ಅಂತ. ಬಸ್ ಬಿಡ ಪಾಪು, ಜಾಸ್ತಿ ಕೊಟ್ಟು ಮೇಲೆ ತಗೊಳ್ಳಿ ಅಂತಾರೆ. ಕರೆಕ್ಟಾಗಿ ಹೋಗ್ತಾ ಇದೀವಾ? ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಹೋಗೋದು ತಪ್ಪಿಸ್ಕೊಂಡ್ರೆ ಸುಮ್ಮನೆ ತಿರ್ಗೋದು. ಇಲ್ಲ, ಈಗ ಆ ಕಡೆಯಿಂದ ಎಲ್ಲ ಜನ ಬರ್ತಿದ್ದಾರೆ ಅಂತಂದ್ರೆ ಅವರು ಟೆಂಪಲ್ ನೋಡ್ಕೊಂಡು ಬರ್ತವ್ರೆ. ನಾವು ಟೆಂಪಲ್ ನೋಡಕ್ ಹೋಗ್ತಾ ಇದೀವಿ ಅಷ್ಟೇ. ಎಷ್ಟು ಸೂಪರ್ ಆಗಿದೆ. ನಿಧಾನಕ್ಕೆ ಇಲ್ಲ ನೋಡಿ, ಇದೆಲ್ಲ ಗ್ರೀನ್ ಆಪಲ್ ಟ್ರೀಸ್ ಇದು. ಸೊ ಇದು ಸೀಸನ್ ಅಲ್ವಂತೆ, ಅಂದರೆ ನವಂಬರ್
ಡಿಸೆಂಬರ್ ಟೈಮ್ಗೆಲ್ಲ ಆಪಲ್ ಇರುತ್ತೆ. ಇವಾಗ ಇಲ್ಲ, ಸೀಸನ್ ಇಲ್ಲ. ಹಾಕೊಂಡವ್ರೆ. ಓ ಬ್ರಿಡ್ಜ್ ಮಾಡಿ. ಎಲ್ಲಿ ಬಂದ್ರೂ ಈ ತರ ಮಾಡೋದ್ ಬಿಡಲ್ಲ. ಕುಡ್ದಿದ್ದಾರೆ, ಬಾಟಲ್ಗಳನ್ನೆಲ್ಲ ಎಷ್ಟು ಎಲ್ಲಾನು ಹಾಳು ಮಾಡ್ತಾರೆ. ಮಾತ್ರ ಜನ ಯಾವತ್ ಬುದ್ಧಿ ಕಲಿತಾರೋ ಏನು ಅದಂತೂ ಗೊತ್ತಿಲ್ಲ. ಓಕೆ, ಅದ ಕಲೆನ ಪ್ರದರ್ಶಿಸಿ ಏನಾರು ದುಡ್ಡು ಕೇಳ್ತಾರೆ ಅಂದ್ರೆ ಅದಕ್ಕೆ ಕೊಡ್ಬೋದು ಅಲ್ವಾ? ಅವರ ಕಲೆಗಾದ್ರೂ ಬೆಲೆ ಕೊಡ್ಬೋದು ನಾವು. ಒಬ್ಬೊಬ್ರು ಇರ್ತಾರೆ ನೋಡ್ಬೇಕು. ಕುರಿ ಎಷ್ಟ್ ಚೆನ್ನಾಗವೆ. ಪಿಂಕ್ ಕುರಿ ಸಖತ್ತಾಗೈತೆ. ಪಿಂಕ್ ಕುರಿ ಇಲ್ಲೈತೆ. ನೀನೆ ಇದು ಕಲರ್ ಬ್ಲಾಕ್ ಅಂಡ್ ವೈಟ್. ಹೋದ್ರು ಈ ಮ್ಯಾಗ್ನೆಟ್ಗಳನ್ನ ಹುಡ್ಕೋದ್ ಬಿಡಲ್ಲ ಇವಳು. ನೋಡಿ, ಈಗ ಮನಾಲಿ ಬೇಕಂತೆ, ಸಿಮ್ಲಾ ತಗೊಂಡವಳೆ. ಹಾಕ್ಸಿದ್ ಟೆಂಪಲ್. ಇಲ್ಲಿ ಬಂದ್ರೆ ಶೂಗಳನ್ನ ಇಲ್ಲೇನೆ ರಿಮೂವ್ ಮಾಡ್ಬೇಕಂತೆ. ಇಲ್ಲಾಂದ್ರೆ ಏನ್ ಮಾಡ್ತಾರೆ, ಆ ಕಡೆ ಈ ಕಡೆ ಇಟ್ಬಿಟ್ರಿ ಅಂದ್ರೆ ಒಂದ್ ಶೂ ತಗೊಂಡೋಗಿ ಎಲ್ಲರೂ ಡಸ್ಟ್ಬಿನ್ ಒಳಗಡೆ ಹಾಕ್ಬಿಡ್ತಾರೆ. ಒಂದ್ ಶೂ ಮಾತ್ರ ಇರುತ್ತೆ. ಸೊ ಅದಕ್ಕೆ ಬಂದ್ರೆ ಇಲ್ಲೇನೆ ಶೂ ಇಟ್ಟು ಹೋಗ್ಬೇಕು ಟೆಂಪಲ್ಗೆ. ಇದೇ ನೋಡಿ ವಸಿಷ್ಠ ಮಹರ್ಷಿ ಟೆಂಪಲ್, ಅಂದ್ರೆ ಶ್ರೀರಾಮನ ಗುರುಗಳು ಇವರು. ಶ್ರೀರಾಮ್ ಈ ಟೆಂಪಲ್ನ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಹೋಲಿ ಡಿಪ್ ಇದೆ, ಒಂದು ಜೆಂಟ್ಸ್ಗೆ ಮತ್ತು ಇನ್ನೊಂದು ಲೇಡೀಸ್ಗೆ. ಹೋಲಿ ಡಿಪ್ ಅಂತ ಹೇಳಿದ್ರೆ ಬಿಸಿನೀರಿನ ಕುಂಡ ಅಂತ ಹೇಳಿದ್ರೆ ಇದು ಎಲ್ಲಿಂದ ಬರುತ್ತೆ, ಈಗ ಹಿಮಾಲಯದಿಂದ ಬರುತ್ತೆ. ಇದು ಕೂಡ ಬಿಸಿಯಾದ ನೀರು. ಇದು ಪಕ್ಕದಲ್ಲಿ ಇನ್ನೊಂದು ಲೇಡೀಸ್ಗೆ ಇದೆ. ಸೊ ಇಲ್ಲಿ ಸ್ನಾನ ಕೂಡ ಮಾಡ್ಬೋದು, ಮಾಡೋವಂಥವ್ರು. ಇದು ಜೆಂಟ್ಸ್. ಹಾಗೆ ಇಲ್ಲಿ ಸ್ನಾನ ಮಾಡಿದ್ರೆ ಯಾವುದೇ ಚರ್ಮ ರೋಗಗಳು ಏನೇ ಇದ್ರೂ ವಾಸಿಯಾಗುತ್ತೆ ಅನ್ನೋದು ಇಲ್ಲಿನ ನಂಬಿಕೆ ಮತ್ತು ಇಲ್ಲಿನ ಜನರ ಪ್ರತೀತಿ. ಇದು ರಾಮ ಮಂದಿರ.